ಪತ್ರೊಡೆ ಪ್ರೇಮಿಗಳಿಗೆ ಸ್ಪೆಷಲ್ ಆಯ್ ಈ ಮಳೆಗಾಲದಲ್ಲಿ ತಿನ್ನಲೇಬೇಕಾದ ಆಹಾರಗಳಲ್ಲಿ ಒಂದು ಈ ಪತ್ರೊಡೆ. ಪತ್ರೊಡೆನ ಕೆಲವರು ಕೆಲವು ರೀತಿಯಲ್ಲಿ ಮಾಡ್ತಾರೆ. ಆದ್ರೆ ನಾವು ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಒಂದು ವಿಧಾನ ಟ್ರೈ ಮಾಡಿದೀವಿ. ಆ ಟೇಸ್ಟ್ ಅಂತೂ ಸೂಪರ್ ಆಗಿ ಬಂತು ಕಣ್ರಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಪತ್ರೊಡೆ ಎಲ್ಲ ಸಿಕ್ಕಿದಾಗ. ಇದನ್ನ ಮಾಡೋದು ತುಂಬಾ ಸ್ವಲ್ಪ ದೊಡ್ಡ ಒಂದು ಶ್ರಮದ ಕೆಲಸ ಏನಿಲ್ಲ. ಅಕ್ಕಿ ನೆನೆ ಹಾಕ್ಬಿಟ್ಟು ಅದನ್ನ ರುಬ್ಬಿಕೊಳ್ಬೇಕು. ಎಲೆನ ಚಿಕ್ಕದಾಗಿ ಕತ್ತರಿಸ್ಬಿಟ್ಟು ಮಿಕ್ಸ್ ಮಾಡಿ ಇಡಿ. ನಂತರ ಈ ಪತ್ರೊಡೆಯ ಸೀಕ್ರೆಟ್, ರುಚಿಯ ಸೀಕ್ರೆಟ್ ಅಡಗಿರುತ್ತೆ ಮಸಾಲೆಯಲ್ಲಿ. ಮಸಾಲೆ ಅಂತೂ ತುಂಬಾ ಸಿಂಪಲ್. ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿ ತಗೊಂಡು ಅದನ್ನ ತುರಿದುಕೊಳ್ಳಿ, ಕಟ್ ಮಾಡಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು 2 ಚಮಚ ಕೊತ್ತಂಬರಿ ಪುಡಿ, 1 ಚಮಚದಷ್ಟು ಅಂದ್ರೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ ಪುಡಿ, ಹಾಗೂ ಸ್ವಲ್ಪ ಅರಿಶಿನ ಪುಡಿ, ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಹುಣಸೆಹಣ್ಣು ಬೇಕೇ ಬೇಕು. ಇವನ್ನೆಷ್ಟು ಹಾಕಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ. ಈಗ ನಾವು ಪತ್ರೊಡೆಯನ್ನು ಅಕ್ಕಿ ತರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದ ಪಲ್ಲಾಗಿ ಅದೊಂದು ಬಾಣಲೆಯಲ್ಲಿ ರೀತಿ ಹಾಕಿ ಮಡಚಿ ಹಬೆಯಲ್ಲಿ ಬೇಯಿಸಬೇಕು. ಇದೊಂದು ಬೇಯಕ್ಕೆ ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ. ಅಷ್ಟು ಚೆನ್ನಾಗಿ ಬೇಯಲಿ. ಅದರಿಂದ ಹಬೆ ಹೊರಗೆ ಚೆನ್ನಾಗಿ ಬೆಂದಿರುತ್ತೆ. ಅದನ್ನ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿ. ನಿಮ್ಗೆ ಯಾವ ಸೈಜ್ ಬೇಕು ಹಾಗೆ ಕತ್ತರಿಸಿದ್ವಿ. ಹೀಗೆ ಮೀಡಿಯಂ ಒಂದು ಸೈಜಲ್ಲಿ ಕತ್ತರಿಸ್ಬಿಟ್ಟು ಮಸಾಲೆ ಕಡೆಗೆ ಕಲರಿಸ್ಬೇಕು. ಪತ್ರೊಡೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತದೆ ಯೂಸ್ ಮಾಡೋಕ್ಕಾಗಲ್ಲ. ಜಾಸ್ತಿ ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ತೀವಿ. ಸಾಸಿವೆ ಸ್ವಲ್ಪ ಬರೋದಿಲ್ಲ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಾದ ಬಳಿಕ ಈ ರುಬ್ಬಿಟ್ಟ ಮಸಾಲೆ ಇದೆಯಲ್ಲ ಅದನ್ನ ರುಬ್ಬಿಟ್ಟ ಮಸಾಲೆಯನ್ನ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಬರೆಯಕ್ಕೆ ಬಿಡಿ. ನಾವು ಈ ಮಸಾಲೆಗೆ ಒಂದು 2-3 ಚಮಚದಷ್ಟು ಚಿಕನ್ ಮಸಾಲೆ ಪುಡಿ ಸೇರ್ತಿದ್ದೀವಿ. ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಸೂಪರ್ ಆಗಿರುತ್ತೆ. ಕೂಡ ಸೇರಿಸ್ಬಿಟ್ಟು ಅದೇ ಬ್ರ್ಯಾಂಡ್ ಹಾಕಿದ್ದೀವಿ. ಚಿಕನ್ ಮಸಾಲೆ ಪುಡಿ ಹಾಕಿ ಚೆನ್ನಾಗಿರುತ್ತೆ. ಈ ಕತ್ತರಿಸಿಟ್ಟ ಪತ್ರೊಡೆ ಎಲೆ ಇದೆಯಲ್ಲ ಅದನ್ನ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಕಲಸಿ. ಆ ಪತ್ರೊಡೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸರ್ವ್ ಮಾಡಿ ನೋಡಿ. ಟೇಸ್ಟ್ ಸೂಪರ್ ಆಗಿರುತ್ತೆ. ಬೇರೆ ಬೇರೆ ವಿಧಾನದಲ್ಲಿ ಮಾಡೋದಾದ್ರೆ ಈ ಒಂದು ವಿಧಾನ ಕೂಡ ಟ್ರೈ ಮಾಡಿ. ಟೇಸ್ಟ್ ಇತ್ತಲ್ಲ ಮತ್ತಷ್ಟು ಪದ್ಧತಿ ಮಾಡಿ ಈ ಒಂದು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ.